ಸರ್ ಕೇಳಿಸ್ಕೊಂಡ್ರ ಸರ್? ಏನೋ ಮಾಡ್ತಾರಂತೆ, ನಮಗೆ DNA ಟೆಸ್ಟ್ ಕೊಡ್ಬೇಕಂತೆ ಸರ್. ಯಾವುದೋ ಸಣ್ಣ ಕೆಲಸ ಅಂತೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದ್ರಿ, ಯಾವುದೋ ದೊಡ್ಡ ಮ್ಯಾಟ್ರ್ ಒಳಗಡೆ ತಗಲಾಕೊಂಡಿದ್ದೀವಿ ಅನ್ನಿಸ್ತಾ ಇದೆ ನನಗೆ. ಅವ್ರ ಮನೆ ಈ ವಾಚ್ಮ್ಯಾನ್ ಕೆಲಸ ಮಾಡ್ತಾನಲ್ಲ ಸರ್, ಆ ಜನಕ್ಕೂ ನಾವು ಸಮ ಇಲ್ಲ ಸರ್. ಅಂಥದ್ರಲ್ಲಿ ನಾವು ಅವ್ರಿಗೆ ಅನ್ಯಾಯ ಮಾಡ್ತಿದ್ವಿ ಅಂತ ಏನಾದರೂ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಸರ್? ಸರ್ ಜೈಲಿಗೆ ಕಳಿಸ್ಬಿಡ್ತಾರೆ ಸರ್, ನಮ್ಮ ಲೈಫೇ ಬರ್ಬಾದಾಗೋಗುತ್ತೆ ಸರ್. ಸರ್ ಈಗ ಬ್ಲಡ್ ಟೆಸ್ಟು, ಅದೇನೋದು DNA ಟೆಸ್ಟು, ಇದನ್ನೆಲ್ಲ ಕೊಡ್ಬೇಕಂತೆ ಸರ್. ತಪ್ಪಾಗ್ಬಿಡುತ್ತೆ ಸರ್, ನಮ್ಮ ಲೈಫೇ ಹಾಳಾಗ್ಬಿಡುತ್ತೆ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವು ಹೊಟ್ಟೋಗ್ತೀವಿ ಸರ್. ಹೌದು ಸರ್, ನಮ್ಗೆ ಕೆಲಸನೂ ಬೇಡ, ದುಡ್ಡು ಬೇಡ, ಏನು ಬೇಡ. ನಮ್ಗೆ ಇದರಿಂದ ಹೊರಗೆ ತನ್ನಿ ಸರ್, ಸಾಕು. ಈ ಟರ್ಪೋಕ್ಸ್ ಹೆದರ್ಕೊಳ್ಳೋದು ಬಿಟ್ಟು ಬೇರೆನೂ ಗೊತ್ತಿಲ್ಲ ನಿಮ್ಗಳಿಗೆ? ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಟ್ಟರೆ, ಅಥವಾ ನಾನು ಹೇಳಿದ್ದನ್ನು ಬಿಟ್ಟು ಬೇರೆ ಏನಾದರೂ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ಪರಿಣಾಮ ಏನಾಗುತ್ತೆ ಗೊತ್ತಾ? ನೀವು ಮಾಡಿರೋ ಅಷ್ಟು ಗನಂದಾರಿ ಕೆಲಸಗಳನ್ನು ನಾನೇ ಪೊಲೀಸವ್ರಿಗೆ ಖುದ್ದಾಗಿ ವರದಿ ಒಪ್ಪಿಸ್ತೀನಿ. ಬರೀ ನೀವು ಮಾಡಿರೋದಲ್ಲ, ಮಾಡದೇ ಇರೋದನ್ನು ಸೇರಿಸಿ ನಿಮ್ಮ ತಲೆ ಮೇಲೆ ಕಟ್ಟಿ ಪರ್ಮನೆಂಟಾಗಿ ಜೈಲಲ್ಲಿ ಕೊಳಿ ಹಾಗೆ ಮಾಡಿಬಿಡ್ತೀನಿ. ಒಂದು ಸಲ ಒಳಗೋದ್ರೆ ಹೊರಗೆ ಬರೋ ಮಾತೇ ಇಲ್ಲ, ನೆನಪಿರಲಿ. ಏನು ಸರ್ ಇದು? ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕರ್ಕೊಂಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತಾ ಇದ್ದೀರಲ್ಲ ಸರ್? ಶಡಪ್. ಬ್ಲ್ಯಾಕ್ ಮೇಲ್ ಅಂತ ಬ್ಲ್ಯಾಕ್ ಮೇಲ್ ಏನು? ನೀವಿಬ್ರೇನು ಸತ್ಯಹರಿಚಂದ್ರ ಜೆರಾಕ್ಸ್ ಕಾಪಿಗಳ? ಫಸ್ಟ್ ಆಫ್ ಆಲ್ ನೀವು ಬಂದಿದ್ದು ಯಾವ ಕೆಲಸಕ್ಕೆ ಅನ್ನೋದನ್ನೇ ಮರ್ತ ಆಗಿದೆ. ನೆನಪಿದೆ ತಾನೇ? ಗೌತಮ್ ದಿವಾನ್ DNA ಟೆಸ್ಟ್ ಮಾಡಿಸೋದಕ್ಕೆ ಟೈಮ್ ತೊಗೊಂಡಿರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ನಿಮ್ಗಳ ಹಿಸ್ಟ್ರಿ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋದಕ್ಕೆ. ಇದಕ್ಕೆ ಮುಂಚೆ ನೀವೇನು ಕೆಲಸ ಮಾಡ್ತಾ ಇದ್ರಿ, ನೀವು ಎಲ್ಲಿಂದ ಬಂದ್ರಿ, ಎಲ್ಲಿದ್ರಿ ಅನ್ನೋದನ್ನ ಕೆದ್ಕೋದಕ್ಕೆ ಅಂತ ಅವನು ಟೈಮ್ ತೊಗೊಂಡಿರೋದು. ಅಯ್ಯೋ ಅನ್ಕೊಂಡು ಕೂತಿದ್ರೆ ಆಗಲ್ಲ. ಈಗ ಆಟ ತುಂಬ ದೊಡ್ಡದಾಗಿದೆ. ನಿಮ್ಗಳ ಹಳೆ ಹಿಸ್ಟ್ರಿನಲ್ಲಿ ಅಳ್ಸಾಕೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾ? ಎಷ್ಟು ಟೈಮ್ ಬೇಕು ಅಂತ ಗೊತ್ತಾ? ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ? ಯಾರನ್ನ ಹಿಡಿದು ಹೇಗೆ ಮಾಡಬೇಕು, ಹೇಗೆ ಆಟ ಆಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನೀವಿಬ್ಬರು ಹೊಸ ತಲೆನೋ ತಂದಿರ್ತೀರಾ ನನಗೆ. ಸರ್ ಆದರೂ ಇದೆಲ್ಲ ಬೇಡವಾಗಿತ್ತು ಸರ್ ನಮಗೆ. ನಿಮಗೆ ಬೇಕೋ ಬೇಡವೋ ಅದು ಮ್ಯಾಟ್ರ್ ಆಗೋದೇ ಇಲ್ಲ. ಈಗ ಆಟಕ್ಕೆ ಇಳಿದಾಗಿದೆ, ಆಟ ಆಡಲೇಬೇಕು. ನಾನು ಹೇಳ್ದಾಗ ನಡ್ಕೊಂಡ್ರೆ ನಿಮ್ಗಳಿಗೆ ಯಾವ ತಲೆನೋವು ಇರೋದಿಲ್ಲ, ಯಾವ ಪೊಲೀಸ್ ಕೈಗೂ ಸಿಗಲ್ಲ, ನಿಮ್ಮ ಬುಡಕ್ಕೆ ಯಾರೂ ಬರೋದು ಇಲ್ಲ. ನಿಮ್ಮ ತಲೆನೋವು ನಂದು. ಅದಕ್ಕೆ ಆಯಿಂಟ್ಮೆಂಟ್ ಹಚ್ಬೇಕಾ, ಟ್ಯಾಬ್ಲೆಟಾ, ಸಿರಪ್ಪ, ಅದನ್ನು ನಾನು ನೋಡ್ಕೋತೀನಿ. ಸರ್ ನಿಜ ಹೇಳ್ತಿದ್ದೀರಲ್ವ ಸರ್? ನಿಮ್ಮ ಮಾತಂತೆ ನಡ್ಕೊಂಡ್ರೆ ನಮ್ಗೇನು ಆಗಲ್ಲ ತಾನೆ? ಡೋಂಟ್ ವರಿ. ಸರಿ ಸರ್, ಭಯ ಆಗ್ಬಿಟ್ಟಿತ್ತು ಸರ್. ಬೇಕು, ಭಯ ಇರಬೇಕು. ಭಯ ಇದ್ದಾಗಲೇ ಮನುಷ್ಯ ತಪ್ಪು ಮಾಡೋದಿಲ್ಲ. ನಾನು ಹೇಳಿದಷ್ಟು ಮಾತ್ರ ಮಾಡಿ, ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಸರಿ ಸರ್. ಗೌತಮ್ ದಿವಾನ, ಸತ್ಯ ಹುಡುಕ್ತಾ ಇದೆಯಾ? ಹುಡುಕು, ತಪ್ಪಲ್ಲ. ಸತ್ಯ ಒಂದೊಂದ್ಸಲ ನಮ್ಮ ಕೈಗೆ ಸಿಗೋಕ್ಕೂ ಮುಂಚೆನೆ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ. ಆದರೆ ಮಜಾ ಏನು ಗೊತ್ತಾ? ಆಟ ಶುರು ಆದಮೇಲೆ ಸೋಲು ಗೆಲುಗಿಂತ ಜಾಸ್ತಿ ಒಂದು ಮುಖ್ಯ ಆಗುತ್ತೆ, ಯಾರಿಗೆ ಎಷ್ಟು ನೋವಾಯಿತು ಅನ್ನೋದು. ಅದು ಮೇಜರ್ ಲೆಕ್ಕ. ನಿನ್ನ ಲೆಕ್ಕನ ಚುಕ್ತ ಮಾಡದೆ ಬಿಡೋ ಮಗನೇ ಅಲ್ಲ. ಮಿಂಚು, ಸಾರಿ ಮಿಂಚು, ನಿನ್ನ ಜೊತೆ ನಾನು ಜಗಳ ಮಾಡಿದ್ದೆ. ನೀನು ಕಿಡ್ನಾಪ್ ಆಗಿದೆ ಅಂತ ಗೊತ್ತಾದ್ಮೇಲೆ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಿಜ ಹೇಳ್ಬೇಕಂದ್ರೆ ನಾನು ಅತ್ತೇ ಬಿಟ್ಟೆ. ಮಿಂಚು, ಇನ್ಮೇಲೆ ಆ ಥರ ಮಾಡಬೇಡ. ಮಿಂಚು, ಇನ್ನೇನಾದರೂ ಹೇಳ್ಬೇಕನ್ನಿಸ್ತಾ ಇದೆಯಾ? ಹೇಳ್ಕೊ. ನಾವಿಬ್ಬರು ಜಸ್ಟು ಅಕ್ಕ ತಮ್ಮ ಅಲ್ಲ, ಬೆಸ್ಟ್ ಫ್ರೆಂಡ್ಸು. ಏನು ಬೆಸ್ಟ್ ಫ್ರೆಂಡ್ಸು? ನೀನು ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಿರ್ತೀಯ, ಮತ್ತೆ ನನ್ನ ಮನೆ ಬಿಟ್ಟು ಕಳಿಸ್ತಿದ್ದೀರ ಅಂತ ಗೊತ್ತಾದಿದ ತಕ್ಷಣ ತುಂಬ ಖುಷಿ ಪಡ್ತೀಯಾ? ಇಲ್ಲ ಮಿಂಚು, ನೀನಿಲ್ಲದೆ ನಾನು ಇರೋಕ್ಕಾಗಲ್ಲ. ನೀನಿಲ್ಲದೆ ಮನೆಯೇ ಸೈಲೆಂಟ್ ಆಗಿಬಿಡಿತ್ತು ಗೊತ್ತಾ? ಸಾರಿ, ನಂದೇ ತಪ್ಪಾಯಿತು. ಇನ್ಮೇಲೆ ಗುಡ್ ಬಾಯ್ ಥರ ಇರ್ತೀನಿ, ಸರಿನಾ? ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ಇಟ್ಸ್ ಓಕೆ, ನಂದು ಕೂಡ ತಪ್ಪಾಯಿತು. ಸಾರಿ ಅಪ್ಪು. ಸರಿ, ಮತ್ತೆ ಈಗ ಮತ್ತೆ ಜಗಳ ಆಡೋಣ?
ಹ್ಞೂ ಆಡೋಣ. ಆದರೆ 5 ಮಿನಿಟ್ಸ್ ಆದಮೇಲೆ ಸಾರಿ ಕೇಳ್ಬಿಡ್ಬೇಕು, ಅದನ್ನೇ ಇಟ್ಕೊಂಡು ಇರಬಾರ್ದು. ಸರಿ, ಡೀಲ್. ಡೀಲ್. ಸಾರಿ ಹೇಳ್ಕೊಂಡೆ ಹೊಟ್ಟೆ ತುಂಬಿಸ್ಕೊಳ್ತೀರಾ ಇಲ್ಲ ಊಟನೂ ಮಾಡೋ ಪ್ಲಾನ್ ಇದೆಯಾ? ಏನೋ ಅಪ್ಪು, ಮಿಂಚು ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದಂತೆ, ಈಗಾದ್ರೂ ಮಾಡ್ತೀಯಾ? ಮಾಡ್ತೀವಿ, ಆದರೆ ಫಸ್ಟ್ ಮಿಂಚು ತಿನ್ಲಿ. ಇಲ್ಲ ಅಮ್ಮ, ಅಪ್ಪು ತಿನ್ಲಿ. ಇಲ್ಲ, ಮಿಂಚಿನ ತಿನ್ಲಿ. ಇಲ್ಲ ಅಪ್ಪು. ಸರಿ, ಓಕೆ ಓಕೆ ಓಕೆ, ಜಗಳ ಮಾಡ್ಬಿಡಿ, ಇಬ್ರು ಒಟ್ಟಿಗೆ ತಿನ್ನಿ. ಹಾಗಾದ್ರೆ ನೀವೇ ತಿನ್ನಿಸ್ಬಿಡಿ. ಅಪ್ಪು, ನೀನು ಮಿಂಚುಗೆ ಸಾರಿ ಕೇಳಿದ್ದು ನಂಗೆ ತುಂಬ ಖುಷಿ ಆಯ್ತು ಕಂದ. ಮಮ್ಮಿ, ನೀವೇ ಹೇಳಿದ್ರಲ್ಲ ಮಮ್ಮಿ, ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು ಅಂತ. ಅದಕ್ಕೆ ನಾನು ತಪ್ಪು ಮಾಡಿದೆ, ಮಿಂಚಕ್ಕೆ ಸಾರಿ ಕೇಳಿದೆ. ಜಾಳ್ ಮರಿ. ಪಪ್ಪನ್ ನನಗೆ ಹಾಗೆ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಯಾರಿಗೂ ಹೇಳ್ದೆ ಹೋಗಿದ್ದು ತಪ್ಪು. ಸಾರಿ ಪಪ್ಪ, ಸಾರಿ ಅಮ್ಮ. ಇಟ್ಸ್ ಓಕೆ ಕಂದ, ಹಿಂಗೆ ಯಾವತ್ತೂ ಹೀಗೆ ಮಾಡಬೇಡ, ಸರಿನಾ? ಪರವಾಗಿಲ್ಲ ಪುಟಿ. ಪುಟಿ, ಏನದೋ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಭಯ ಪಡಬೇಡ. ಧೈರ್ಯವಾಗಿ ಹೇಳು. ನೀನು ಸ್ಕೂಲಿಂದ ಅಲ್ಲಿಗೆ ಹೋಗಿದ್ದೆ ಹೇಗೆ? ಯಾರು ಕರ್ಕೊಂಡೋಗಿದ್ದು ನೀನು? ಕೇಡಿ ಅಂಕಲ್ ಕರ್ಕೊಂಡೋದ್ರು ಅಂತ ಹೇಳ ಬೇಡವಾ? ಇಲ್ಲ ಬೇಡ, ಅವ್ರು ಮೊದಲೇ ಕೆಟ್ಟವರು. ಆಮೇಲೆ ನಾನು ಹೇಳಿ ಪಪ್ಪಂಗೆ ಕೋಪ ಬಂದುಬಿಟ್ರೆ, ಆಮೇಲೆ ಪಪ್ಪಮ್ಮಂಗೆ ಏನಾದರೂ ಮಾಡಿಬಿಟ್ರೆ, ಈಗಾಗಲೇ ಪಪ್ಪಂಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾನು ಹೇಳಿದ್ರೆ ಮತ್ತೇನಾದರೂ ಆಗ್ಬಿಟ್ರೆ ಕಷ್ಟ. ಬೇಡ ಬೇಡ. ಪುಟಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಪಪ್ಪ, ಅದು ನಾನು ದಾರಿಯಲ್ಲಿ ಹೋಗ್ತಿದ್ನ, ಅವಾಗ ದಿಢೀರ್ ಅಂತ ಹಿಂದ್ಗಡೆ ಯಾರೋ ಬಂದು ಬಾಯಿಗೆ ಕರ್ಚೀಫ್ ಇಟ್ಬಿಟ್ರು ಪಪ್ಪ. ಆಮೇಲೆ ನಾನು ಕಣ್ ತೆಗೆದು ನೋಡುವಾಗ ನಾನು ಗೂಡೋನಲ್ಲಿದ್ದೆ. ಪಪ್ಪ, ಬೆಳಿಗ್ಗೆ ಒಬ್ರು ಬಂದಿದ್ರಲ್ವಾ, ಅವರೇ ನನ್ನ ಅಪ್ಪ ಅಮ್ಮನ? ನಾನು ಅವ್ರ ಮಗಳ. ಮಿಂಚು, ಇಲ್ಲಿ ನೋಡಲಿ, ಯಾರು ಏನೇ ಹೇಳಿದ್ರು ಒಂದು ನೆನ್ಪಿಟ್ಕೊ, ನೀನು ನಮ್ಮ ಮಗಳು. ನಾವೇ ನಿಂಗಪ್ಪ ಅಮ್ಮ. ಮತ್ತೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅವ್ರು ಮತ್ತೆ ಬರಲ್ಲ ತಾನೇ? ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯ ಪುಟ್ಟ? ನಿನ್ನನ್ನು ಯಾರು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಓಕೆನಾ? ಪ್ರಾಮಿಸ್? ಪ್ರಾಮಿಸ್.